ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕೂಡ ದಿ ಕಸ್ಪು ಪೀಪಲ್ ಚಾನೆಲ್ಗೆ ಸ್ವಾಗತ, ಶುಭ ಸ್ವಾಗತ, ಸುಸ್ವಾಗತ. ನನ್ನ ಲಾಸ್ಟ್ ಎಪಿಸೋಡ್ ಅಲ್ಲಿ, ಪ್ರೀವಿಯಸ್ ಎಪಿಸೋಡ್ ಅಲ್ಲಿ ನಾನು ಲೇಜಿನೆಸ್ ಬಗ್ಗೆ, ಸೋಂಬೇರಿತನದ ಬಗ್ಗೆ ಹೇಳಿದ್ದೆ. 5 ಮನೆಗಳ ಕಾರಕ ಆಗತ್ತೆ. 4ನೇ ಮನೆ, 12ನೇ ಮನೆ, 5ನೇ ಮನೆ, 8ನೇ ಮನೆ, 9ನೇ ಮನೆ ಅಂತ. ಇದರಲ್ಲಿ ಇನ್ನೊಂದೇನಾಗತ್ತೆ ಅಂದ್ರೆ ವೀಕ್ಷಕರೇ, ಈ 5 ಮನೆಗಳು ಅಂತ ಹೇಳಿದ್ನಲ್ಲ, ಈ 5 ಮನೆಗಳಿದ್ರೆ ಸೋಂಬೇರಿತನ ಕೊಡ್ಲೇಬೇಕು ಅಂತ ಏನಿಲ್ಲ. ಅದು ಸ್ಟ್ರೆಸ್ ಕೊಡ್ಬೋದು, ಫ್ರಸ್ಟ್ರೇಷನ್ ಕೊಡ್ಬೋದು. ಆ ಸ್ಟ್ರೆಸ್ ಮತ್ತೆ ಫ್ರಸ್ಟ್ರೇಷನ್ ಇಂದ ಡಿಪ್ರೆಷನ್ ಕೊಡ್ಬೋದು. ಈ ಇಷ್ಟು ಮನೆಗಳು. ಓಕೆ, ಇದು ಈ ಮನೆಗಳ ಒಂದು ವಿಚಾರ. ಸೊ ಇದರಿಂದ ಆಚೆ ಬರೋದಕ್ಕೆ ಒಂದು ಮಂತ್ರ ನಾನು ಈ ಒಂದು ಎಪಿಸೋಡ್ ಅಲ್ಲಿ ಸಜೆಸ್ಟ್ ಮಾಡೋಣ ಅಂತ. ಸೊ ಫಸ್ಟ್ ಮಂತ್ರ ಬಂದ್ಬಿಟ್ಟು ನಿಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತೆ. ಒಂದು 3 ಮಂತ್ರ ಸಜೆಸ್ಟ್ ಮಾಡ್ತೀನಿ. ಅದರಲ್ಲಿ ನಿಮಗೆ ಯಾವುದು ಸುಲಭ ಅನ್ಸತ್ತೋ, ನಿಮಗೆ ಯಾವುದು ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ, ಆಲಸ್ಯ ಅಂತ ನಾವು ಕರಿತೀವಿ, ಬಟ್ ವೀಕ್ಷಕರೇ ಒಂದು ಹೇಳ್ತೀನಿ, ಆಲಸ್ಯ ಅಂತ ನಾವು ಹೇಳ್ತೀವಿ, ನಮ್ಮ ಕಣ್ಣಿಗೆ ಅದು ಆಲಸ್ಯ ಅಂತ ಕಾಣ್ಬೋದು. ಬಟ್ ಆದ್ರೆ ಈ ಒಂದು ಸೈಕಾಲಜಿಕಲ್ ಇಶ್ಯೂಸ್ ಅಂತ ನಾವು ತಗೊಂಡಾಗ, ಆಲಸ್ಯ ಅಂತ ತಗೊಂಡಾಗ, ಅದನ್ನ ಮೆಂಟಲಿ ಆ ವ್ಯಕ್ತಿ ಎದಕ್ ಒಳಗಾಗಿರ್ತಾನೆ ಅಂತ ಹೇಳೋದು ತುಂಬಾ ಕಷ್ಟ ಆಗತ್ತದು. ಮಾನಸಿಕವಾಗಿ ಆ ವ್ಯಕ್ತಿ ಅವನ ಮನಸ್ಸಲ್ಲಿ ಏನು ಅನ್ಕೊಂಡಿರ್ತಾನೋ, ಅದ್ ಏನ್ ಕೆಲಸ ಆಗ್ತಾ ಇರಲ್ವೋ. ಯಾಕಂದ್ರೆ ಈ ಮನೆಗಳಿದ್ರೆ ವೀಕ್ಷಕರ ಇನ್ನೊಂದೇನಾಗತ್ತೆ ಅಂದ್ರೆ, ಅವ್ರ ಫೀಲಿಂಗ್ಸ್ ನ ಅವ್ರು ಎಕ್ಸ್ಪ್ರೆಸ್ ಮಾಡೋದು ಕೂಡ ಕಷ್ಟ ಆಗತ್ತೆ. ಅವರ ಮನಸ್ಸಲ್ಲಿ ಏನ್ ನಡೀತಾ ಇದೆ, ಅವ್ರು ಅದನ್ನ ಆಚೆ ಹಾಕೋದಕ್ಕೆ ಕೂಡ, ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೂ ಕೂಡ ಅವರಿಗೆ ಕಷ್ಟ ಆಗತ್ತೆ. ಈ ಮನೆಗಳು ಏನಾದ್ರು ರನ್ ಆಗ್ತಾ ಇದ್ರೆ, ಅದರಲ್ಲೂ ಎಸ್ಪೆಷಲಿ 4, 8, 12, 5 ಮತ್ತೆ 9 ಲೀಸ್ಟ್. ಅದರಲ್ಲೂ 5th ಹೌಸ್ ಕೂಡ ನಾನು ತೆಗಿತೀನಿ ಇದ್ರಲ್ಲಿ. ಅದು ಒಂದ್ ಸ್ವಲ್ಪ ಡಿಪ್ರೆಷನ್, ಒಬ್ಬನೇ ಕೊರಗಬೇಕು ಮನ್ಸಲ್ಲಿ. ಅದು ಒಂಥರ ಮೈಲ್ಡ್ ಡಿಪ್ರೆಷನ್ ಕೊಡ್ತಕ್ಕಂಥದ್ದು. ಅದು ಹೇಗೆ ಡಿಪ್ರೆಷನ್ ಕೊಡುತ್ತೆ ಅಂದ್ರೆ, ಎಕ್ಸ್ಪೆಕ್ಟೇಷನ್. ಆ ಎಕ್ಸ್ಪೆಕ್ಟೇಷನ್ ದಾಟ್ಲಿಲ್ಲ ಅಂದ್ರೆ ಬೇಜಾರಾಗ್ಬಿಡ್ತಾರೆ, ನನ್ನ ಕೈಲಿ ಏನೋ ಮಾಡಕ್ಕಾಗ್ಲಿಲ್ಲ ಅಂತ. ಬಟ್ ಈ 9ನೇ ಮನೆ ನಾನು ಲೀಸ್ಟ್ ಆಗಿಡ್ತೀನಿ. ಇನ್ನ ಈ ಮನೆಗಳೇನಿದಾರೆ 5, 4, 5, 8, 12, 4, 5, 8, 12, 5, 8, 12, 4, 8, 12, 8, 8, 12, 12, 12, 12. ಅದು ಒಬ್ಬ ವ್ಯಕ್ತಿನ ಡಿಪ್ರೆಷನ್ಗೆ ಒಳಗ್ ಮಾಡ್ತಕ್ಕಂಥ ಮನೆ ಕೂಡ ಅದೇ. ಡಿಪ್ರೆಷನ್ಗೆ ಒಳಗಾಗಿ ಏನು ಕೆಲಸನೇ ಮಾಡ್ತಾ ಇಲ್ಲ. ಸ್ಟ್ರೆಸ್ ಇಂದ ಡಿಪ್ರೆಷನ್, ಫ್ರಸ್ಟ್ರೇಷನ್ ಇಂದ ಡಿಪ್ರೆಷನ್ಗೆ ಒಳಗಾಗಿ ವ್ಯಕ್ತಿ ಏನು ಮಾಡ್ತಾನೆ ಇಲ್ಲ ಜೀವನದಲ್ಲಿ, ಸುಮ್ಮನಾಗ್ಬಿಟ್ಟಿದ್ದಾನೆ ವ್ಯಕ್ತಿ. ಈ ತರ ಒಂದು ಸಮಸ್ಯೆಯಿಂದ ಆಚೆ ಬರೋದಕ್ಕೆ, ಆಚೆ ಬಂದ್ಬಿಟ್ಟು ಯಾರಿಗೂ ಹೆದರದೆ ಸ್ವಾಭಿಮಾನದಿಂದ, ನಾನಾಯ್ತು ನನ್ನ ಕೆಲಸ ಆಯ್ತು, ಒಂದು ಮಂತ್ರ ಅಂತ ಹೇಳ್ತೀವಲ್ಲ, ಮಂತ್ರಕ್ಕೆ ಶಕ್ತಿ ಇದೆ. ಒಂದು ಮಂತ್ರದ ಸಹಾಯದಿಂದ ಸ್ವಲ್ಪ ಇದರಿಂದ ಆಚೆ ಬಂದ್ಬಿಟ್ಟು ಒಂದು ವರ್ಕ್ ಮಾಡೋ ರೀತಿ ಆಗೋದಕ್ಕೆ ಇದೊಂದು ಮಂತ್ರ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಮಂತ್ರ ಸೂರ್ಯ ದೇವನ ಮಂತ್ರ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗತ್ತೆ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ನೀವು ನೋಡ್ಬೋದು. ಫಸ್ಟ್ ಮಂತ್ರ ಬಂದ್ಬಿಟ್ಟು ಓಂ ನಮೋ ಭಗವತೆ ಸೂರ್ಯಾಯ ಸ್ವಾಹ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಓಂ ನಮೋ ಭಗವತೆ ಸೂರ್ಯಾಯ ಸ್ವಾಹ. ಈ ಒಂದು ಮಂತ್ರವನ್ನ ಬೆಳಗ್ಗೆ ಸೂರ್ಯ ಹುಟ್ಟತಕ್ಕಂಥ ಟೈಮಲ್ಲಿ 6ರಿಂದ 7 ಗಂಟೆ ಸುಮಾರು, 6ರಿಂದ 6:30 ಸುಮಾರು, ಸೂರ್ಯ ಹುಟ್ಟತಕ್ಕಂಥ ಟೈಮಲ್ಲಿ ಸೂರ್ಯನನ್ನ ನೋಡ್ತಾ ಅಥವಾ ವಾಕಿಂಗ್ ಮಾಡ್ತಾ ಮನಸ್ಸಲ್ಲಿ ಹೇಳ್ಕೋಬೇಕಾಗಿರ್ತಕ್ಕಂಥ ಮಂತ್ರ. ಮನಸ್ಸಲ್ಲಿ ಹೇಳಿದ್ರೆ ಉತ್ತಮ ಫಲ ಇದು. 108 ಟೈಮ್ಸ್ ಅಥವಾ 27 ಟೈಮ್ಸ್ ಅಥವಾ 54 ಟೈಮ್ಸ್ ಡೈಲಿ, 6 to 6:30 ಈ ಒಂದು ಬಿಟ್ವೀನ್ ಅಲ್ಲಿ. ಮಿಸ್ ಮಾಡುವ ಹಾಗೆ ಇಲ್ಲ. ಎಲ್ಲಿ ತನಕ ಹೇಳಬೇಕು, ಎಲ್ಲಿ ತನಕ ಈ ಒಂದು ಅಲೈನ್ಮೆಂಟ್ ನಾನು ಹೇಳಿದ್ನಲ್ಲ, ಈ ನೆಗೆಟಿವ್ ಅಲೈನ್ಮೆಂಟ್, ಈ ಒಂದು ಎಲ್ಲಿ ತನಕ ನನ್ನ ಮನಸ್ಸಲ್ಲಿ ನಾನು ಕೆಲಸ ಮಾಡಬೇಕು, ಆ ಒಂದು ಇದು ಬರೋ ತನಕ, ಹುಮ್ಮಸ್ ಬರೋ ತನಕ, ಒಂದು ಸ್ಫೂರ್ತಿ ಇನ್ಸ್ಪಿರೇಷನ್ ಬರೋ ತನಕ, ಅಲ್ಲಿ ತನಕ ನೀವು ಈ ಒಂದು ಮಂತ್ರನ ಚಾಂಟ್ ಮಾಡಿ ಅಂತ, ಈ ಒಂದು ಪ್ರಾಕ್ಟೀಸ್ ಮಾಡಿ ಅಂತ. ಬೆಳಗ್ಗೆ 6ರಿಂದ 6:30 ಸೂರ್ಯನ ಒಂದು ಬೆಳಕು ನಿಮ್ಮ ಮೇಲೆ ಬೀಳಬೇಕು. ಮಾರ್ನಿಂಗ್ ಸನ್ಲೈಟ್ ಶುಡ್ ಫಾಲ್ ಆನ್ ದ ಬಾಡಿ. ಆ ಒಂದು ಸೂರ್ಯನ ಬೆಳಕನ್ನ ತಗೊಂಡು ವಾಕ್ ಹೋಗ್ತಾ ಮನಸ್ಸಲ್ಲಿ ಈ ಒಂದು ಮಂತ್ರನ ಜಪ ಮಾಡ್ಕೊಂಡು, ಈ ಒಂದು ಮಂತ್ರನ ಚಾಂಟ್ ಮಾಡ್ಕೊಂಡು ಹೋಗಿ. ಮಂತ್ರ ಬಂದ್ಬಿಟ್ಟು ಓಂ ನಮೋ ಭಗವತೆ ಸೂರ್ಯಾಯ ಸ್ವಾಹ. ಇದೊಂದು ಫಸ್ಟ್ ಮಂತ್ರ. ಇನ್ನ ಸೆಕೆಂಡ್ ಮಂತ್ರ ಬಂದ್ಬಿಟ್ಟು ಯಮಧರ್ಮರಾಜನ ಮಂತ್ರ. ಯಮಧರ್ಮರಾಜನ ಮಂತ್ರ. ಯಾಕೆ ನಾನು ಯಮಧರ್ಮರಾಜನ ಮಂತ್ರ ಕೊಡ್ತಾ ಇದ್ದೀನಿ ಅಂದ್ರೆ ವೀಕ್ಷಕರೇ, ಯಮಧರ್ಮರಾಜ ನಾವು ಆಕ್ಚುಲಿ ಒಂದ್ ಸೈಡ್ ಅಷ್ಟೇ ನಾವು ನೋಡಿದೀವಿ, ಇನ್ನೊಂದ್ ಸೈಡ್ ನಾವು ಅರ್ಥ ಮಾಡ್ಕೊಂಡಿಲ್ಲ. ಆಕ್ಚುಲಿ ಯಮ ಅಂದ್ರೆ ಸಾವು. ನಿಜವಾಗ್ಲೂ ಯಮ ಅಂದ್ರೆ ಸಾವಲ್ಲ. ಯಮ ಅಂದ್ರೆ ಸಾವಲ್ಲ. ನಿಜವಾಗ್ಲೂ ಯಮ ಅಂದ್ರೆ ಸಾವಲ್ಲ. ಶಿವ ಹಿ ಹೂ ಇಸ್ ದ ಡೆತ್. ನಿಜವಾದ ಸಾವು ಅಂದ್ರೆ ಶಿವ, ಯಮ ಅಲ್ಲ.
ಅವನ ಯಮ ಒಬ್ಬ ಜಸ್ಟಿಸ್ ಜಡ್ಜ್ ಅಷ್ಟೇ. ಈಸ್ ಎ ಜಡ್ಜ್, ಹಿ ಈಸ್ ಅ ಜಡ್ಜ್ ಫಾರ್ ಸ್ಪಿರಿಟ್ಸ್. ಬಟ್ ಇಲ್ಲಿ ಇನ್ನೊಂದು ಹೇಳ್ತೀನಿ, ಯಮಧರ್ಮರಾಜ ಒಬ್ಬ ಎಥಿಕಲ್, ಹಿ ಇಸ್ ವೆರಿ ಎಥಿಕಲ್ ಫೆಲೋ. ಎಲ್ಲರಿಗೂ ನ್ಯಾಯ ಮಾಡ್ತಕ್ಕಂಥವನು ಯಮಧರ್ಮರಾಜ. ಹಿ ಇಸ್ ವೆರಿ 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 ಎಥಿಕಲ್ ಫೆಲೋ. ಹಿ ಇಸ್ ಲಾ ಓರಿಯೆಂಟೆಡ್, ವೆರಿ ಲಾಫುಲ್, ವೆರಿ ಪ್ರಾಂಪ್ಟ್, ತುಂಬಾ ತುಂಬಾ ಪ್ರಾಂಪ್ಟ್. ಯಮಧರ್ಮರಾಜನಷ್ಟು ಪ್ರಾಂಪ್ಟ್ ಯಾರು ಇಲ್ಲ, ಅದಕ್ಕೆ ನಾವು ಧರ್ಮರಾಜ ಅಂತ ಕರಿತೀವಿ. ಎಲ್ಲರನ್ನು ಸಮಾನವಾಗಿ ನೋಡ್ತಕ್ಕಂಥವನು, ಎಲ್ಲರನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡ್ತಕ್ಕಂಥವನು ಯಮಧರ್ಮರಾಜ. ಟೈಮಿಗೆ ತಕ್ಕಾಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಕ್ಕಂಥವನು ಯಮಧರ್ಮರಾಜ. ಇನ್ನೊಂದು, ನಮ್ಮ ಒಂದು ವಾಸ್ತು ಅಂತ ತಗೊಂಡಾಗ ದಕ್ಷಿಣ ದಿಕ್ಕು ಯಮನ ದಿಕ್ಕು ಅಂತ ಕರಿತೀವಿ. ವೀಕ್ಷಕರು ಇನ್ನೊಂದು ಹೇಳ್ತಾ ಇದೀನಿ, ಅದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಕಾನ್ಫಿಡೆನ್ಸ್, ಸ್ಫೂರ್ತಿ, ಇನ್ಸ್ಪಿರೇಷನ್, ಮೋಟಿವೇಶನ್, ಕಾನ್ಫಿಡೆನ್ಸ್, ಇದನ್ನ ಇಂಡಿಕೇಟ್ ಮಾಡ್ತಕ್ಕಂಥದ್ದು. ಅಲರ್ಟ್ನೆಸ್, ಯಮಧರ್ಮರಾಜನ ಬ್ಲೆಸ್ಸಿಂಗ್ ಇದ್ರೆ ಸ್ವಲ್ಪ ಅಲರ್ಟ್ನೆಸ್, ಮೋಟಿವೇಶನ್. ಓಕೆ, ಒಂದು ಲಾಫುಲ್, ಎಥಿಕಲ್. ಕೆಲವೊಬ್ರು ಇರ್ತಾರೆ ನೋಡಿ, ಎಥಿಕಲ್ ಆಗಿರ್ತಾರೆ, ಸಿಕ್ಕಾಪಟ್ಟೆ ಎಥಿಕಲ್ ಆಗಿರ್ತಾರೆ. ಮನೆಗೆ, ಆಫೀಸಿಗೆ, ಅಲ್ಲಿದಲ್ಲಿ ಇಲ್ಲಿದಿಲ್ಲಿ. ಇಲ್ಲಿ ನನ್ನ ಧರ್ಮ. ಮೀ ಆಸ್ ಅ ಫಾದರ್, ಮೈ ಡ್ಯೂಟಿ ಟು ಟೇಕ್ ಕೇರ್ ಆಫ್ ದ ಚಿಲ್ಡ್ರನ್. ಮೀ ಆಸ್ ಅನ್ ಎಂಪ್ಲಾಯ್ ಟು ಗೋ ಥ್ರೂ ದ ಆರ್ಡರ್ಸ್ ಅಂಡ್ ಕಮಾಂಡ್ಸ್ ಆಫ್ ಮೈ ಬಾಸ್. ಮೀ ಆಸ್ ಅನ್ ಎಂಪ್ಲಾಯ್, ಅದು ಎಂಪ್ಲಾಯ್ ಆಗಿ, ಇಲ್ಲಿ ಒಬ್ಬ ತಂದೆಯಾಗಿ. ದಟ್ ಈಸ್ ಯಮಧರ್ಮರಾಜ. ಇದು ವೆರಿ ಎಥಿಕಲ್, ವೆರಿ ಎಥಿಕಲ್. ಓಕೆ, ಸೋಂಬೇರಿತನ ನಿವಾರಣೆ ಮಾಡೋದಕ್ಕೆ ಯಮಧರ್ಮರಾಜನ ಒಂದು ಪವರ್ಫುಲ್ ಗಾಯತ್ರಿ ಮಂತ್ರ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಈ ಒಂದು ಮಂತ್ರವನ್ನ ನೀವು 27 ಅಥವಾ 54 ಅಥವಾ 108 ಬಾರಿ ಬೆಳಗ್ಗೆ ಅಥವಾ ಮಧ್ಯಾಹ್ನ ಅಥವಾ ಸಂಜೆ ಈ ಒಂದು ಮಂತ್ರವನ್ನ ಚಾಂಟ್ ಮಾಡಿ ಅಂತ. ಮಂತ್ರ ಬಂದ್ಬಿಟ್ಟು ಹೀಗಿದೆ: ಓಂ ಸೂರ್ಯಪುತ್ರಾಯ ವಿದ್ಮಹೆ ಮಹಾಕಾಲಾಯ ಧೀಮಹಿ ತನ್ನೋ ಯಮಃ ಪ್ರಚೋದಯಾತ್. ಓಕೆ, ಇನ್ನೊಂದ್ಸತಿ ರಿಪೀಟ್ ಮಾಡ್ತಾ ಇದ್ದೀನಿ. ಓಂ ಸೂರ್ಯಪುತ್ರಾಯ ವಿದ್ಮಹೆ ಮಹಾಕಾಲಾಯ ಧೀಮಹಿ ತನ್ನೋ ಯಮಃ ಪ್ರಚೋದಯಾತ್. ಓಕೆ, ಇನ್ನ ನೆಕ್ಸ್ಟ್ ಮಂತ್ರ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಇದು ಕೂಡ ಇನ್ನೊಂದು ವರ್ಷನ್, ಯಮಧರ್ಮರಾಜನ ಗಾಯತ್ರಿ ಮಂತ್ರ. ಓಂ ವೈವಸ್ವತಾಯ ವಿದ್ಮಹೆ ದಂಡಹಸ್ತಾಯ ಧೀಮಹಿ ತನ್ನೋ ಯಮಃ ಪ್ರಚೋದಯಾತ್. ಇನ್ನೊಂದ್ಸತಿ ರಿಪೀಟ್ ಮಾಡ್ತಾ ಇದ್ದೀನಿ. ಓಂ ವೈವಸ್ವತಾಯ ವಿದ್ಮಹೆ ದಂಡಹಸ್ತಾಯ ಧೀಮಹಿ ತನ್ನೋ ಯಮಃ ಪ್ರಚೋದಯಾತ್. ಓಕೆ, ಸೊ ಇಲ್ಲಿ ನಾನು ಏನ್ ಮಾಡಿದೆ, 3 ಮಂತ್ರಗಳು ಕೊಟ್ಟೆ. ಸೂರ್ಯದೇವನ ಮಂತ್ರ. ಸೂರ್ಯ ಅಂದ್ರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಕ್ಟಿವಿಟಿಗೆ ಕಾರಕ ಆಗಿರ್ತಕ್ಕಂಥ ಗ್ರಹ ವೀಕ್ಷಕರೇ. ಶನಿ, ಜ್ಯೋತಿಷ್ಯದ ಪ್ರಕಾರ ಶನಿ ಕರ್ಮಕಾರಕ ಆಗ್ತಾನೆ. ಶನಿ, ಸೂರ್ಯ ಮತ್ತೆ ನಾನಿಲ್ಲಿ ರಾಹು, ಈ 3 ಗ್ರಹಗಳ ಬಗ್ಗೆ ಮಾತಾಡ್ತೀನಿ. ಶನಿ ಕರ್ಮಕಾರಕ. ನೀವು ಈ ಲೈಫಲ್ಲಿ ಆ ಕರ್ಮ ಮಾಡ್ಲೇಬೇಕು. ಶನಿ ಅದನ್ನ ಮಾಡಿಸ್ತಾನೆ. ಶನಿ ಹೆಂಗೋ ಮಾಡಿಸ್ತಾನೆ ಆ ಕರ್ಮನ, ಅದು ಶನಿ. ರಾಹು ಅನ್ಅವಾಯ್ಡಬಲ್ ಕರ್ಮ. ರಾಹು ಯಾವ ಮನೇಲಿ ಕೂರ್ತಾನೋ ಆ ಮನೆ ನೀವು ಅಡಿಕ್ಟ್ ಆಗಿರ್ತೀರಾ, ಆ ಕರ್ಮ ನೀವು ಮಾಡ್ಲೇಬೇಕು. ಇಫ್ ಯು ವಾಂಟ್ ಟು ಸಸ್ಟೈನ್, ಯು ಮಸ್ಟ್ ಡೂ ದಟ್. ಅದೇ ರಾಹು ಹೇಳ್ತಕ್ಕಂಥದ್ದು. ರಾಹು ಇಸ್ ಅಬ್ಸೆಸಿವ್ ಟುವರ್ಡ್ ಸಮಥಿಂಗ್. ಅಬ್ಸೆಷನ್ ರಾಹು, ಅದನ್ನ ಮಾಡ್ಲೇಬೇಕು, ಮಾಡ್ತೀರಾ, ಅದೇ ರಾಹು. ಬಟ್ ಇಲ್ಲಿ ಶನಿ ಈಸ್ ಎ ನ್ಯಾಚುರಲ್ ಕರ್ಮಕಾರಕ. ಅವನ್ ಅದೇನ್ ಡ್ಯೂಟಿ ಮಾಡಿಸ್ಬೇಕು ನಿಮ್ ಕೈಲಿ ಮಾಡಿಸ್ತಾನೆ. ರಾಹು ಅಂದ್ರೆ ಅನ್ಅವಾಯ್ಡಬಲ್, ಅವಾಯ್ಡ್ ಮಾಡಕ್ಕಾಗಲ್ಲ. ಇನ್ ಸೂರ್ಯ ಆಕ್ಟಿವಿಟಿ ಕಾರಕ ಆಗ್ತಾನೆ. ಡೇ ಟು ಡೇ ಆಕ್ಟಿವಿಟಿ, ರೋಟೀನ್ ಅಂತ ನಾವೇನ್ ಕರಿತೀವಲ್ಲ. ಒಬ್ಬ ವ್ಯಕ್ತಿಗೆ ರೋಟೀನ್ ಫಾಲೋ ಮಾಡಕ್ಕಾಗ್ತಿಲ್ಲ ಅಂದ್ರೆ ಒಂದು ಜಾತಕದಲ್ಲಿ ಏನೋ ಒಂದು ಸೂರ್ಯ ಡ್ಯಾಮೇಜ್ ಆಗಿರುತ್ತೆ, ಅಥವಾ ಸೂರ್ಯ ಕೆಟ್ಟಿರುತ್ತೆ, ಅಥವಾ ಸೂರ್ಯ 8ನೇ ಮನೆ, 12ನೇ ಮನೆ, 4ನೇ ಮನೆ, ಅಂದ್ರೆ ಕೆಲವೊಂದು ಈಗ ನಾನು ಹೇಳಿದ್ನಲ್ಲ ಸೋಂಬೇರಿತನ ಕೊಡ್ತಕ್ಕಂಥ ಮನೆ, ಆ ಒಂದು ಮನೆಗಳಲ್ಲಿ ಕುತ್ಕೊಂಡು ಅದ್ರದ್ದು ಸಬ್ಲಾಡು ಮತ್ತೆ ನಕ್ಷತ್ರ ಲಾಡು ಡ್ಯಾಮೇಜ್ ಆದಾಗ ಅದು ಸ್ವಲ್ಪ ಹೆಚ್ಚು ಮಾಡಿಸ್ತಕ್ಕಂಥದ್ದು. ಏನೋ ಕೆಲಸ ಮಾಡಕ್ ಮನ್ಸೇ ಬರಲ್ಲ, ಆಲಸ್ಯ. ಶನಿ ಡಿಲೇಗೆ ಏನೋ ಕಾರಕ, ಹೌದು. ಶನಿ ಕರ್ಮಕಾರಕ ಕೂಡ ಆಗ್ತಾನೆ. ಆಕ್ಚುಲಿ ಶನಿನ ಆಲಸ್ಯಕ್ಕೆ ಹೋಲಿಸ್ತಾರೆ. ಹೌದು, ಶನಿ ಆಲಸ್ಯ ಕೊಡ್ತಾನೆ. ಅವ್ನು ಶನಿ ಗ್ರಹ ಆಲಸ್ಯ ಯಾವಾಗ ಕೊಡುತ್ತೆ ಅಂದ್ರೆ ವೀಕ್ಷಕರೇ, ಅದೇನಾದ್ರೂ ದುಸ್ಥಾನದಲ್ಲಿ, ಎಸ್ಪೆಷಲಿ 8ನೇ ಮನೆ 12ನೇ ಮನೆ ಕುತ್ಕೊಂಡು ಅದರ ಸಬ್ಲಾಡು ಮತ್ತೆ ನಕ್ಷತ್ರ ಲಾಡು ಡ್ಯಾಮೇಜ್ ಆದಾಗ ಅದು ಒಂದ್ ಸ್ವಲ್ಪ ಸಿಕ್ಕಾಪಟ್ಟೆ ಸೋಂಬೇರಿತನ ಕೊಟ್ಬಿಡುತ್ತದೆ. ಶನಿ ಅಂತಲ್ಲ, ಇಲ್ಲಿ ರಾಹು ಮತ್ತೆ ಕೇತು, ಅದು ಅವೆರಡು ಕೂಡ ಹಾಗೆ. ಒಂದ್ ಸ್ವಲ್ಪ ಸಬ್ಲಾಡು ನಕ್ಷತ್ರ ಈ ಮನೆಗಳು ಕುತ್ಕೊಂಡು 8 ಮನೆಗಳು ಕುತ್ಕೊಂಡು ಅದು ಸಬ್ಲಾಡು ಮತ್ತೆ ನಕ್ಷತ್ರ ಲಾಡು ಡ್ಯಾಮೇಜ್ ಆದಾಗ. ಸೇಮ್ ವಿತ್ 5ನೇ ಮನೆ ಕೂಡ ಹಾಗೆ ಸ್ವಲ್ಪ ಪರ್ಫಾರ್ಮ್ ಮಾಡ್ತಕ್ಕಂಥದ್ದು. ಎಸ್ಪೆಷಲಿ ಸಬ್ಲಾಡ್ ಮತ್ತೆ ನಕ್ಷತ್ರ ಲಾಡ್, ಅದಕ್ಕೆ ನಾವು ಪ್ರಿಫರೆನ್ಸ್ ಕೊಡ್ತೀವಿ ಸಿಸ್ಟಮ್, KP ಅಸ್ಟ್ರಾಲಜಿ ಸಿಸ್ಟಮ್ ಅಲ್ಲಿ. ಸೊ ಇವರು ಈ ತರ ಒಂದು ವಿಚಾರನ ಇಂಡಿಕೇಟ್ ಮಾಡ್ತಾರೆ. ಸನ್ ಅಂತ ತಗೊಂಡಾಗ ಸೂರ್ಯ ಗ್ರಹ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅದು ಒಂದು ಡೇ ಟು ಡೇ ಆಕ್ಟಿವಿಟಿ.
ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಕಸ ಗುಡಿಸ್ಬೇಕು, ಮನೆ ಕ್ಲೀನ್ ಇಡಬೇಕು, ಪಾತ್ರೆ ಕ್ಲೀನ್ ಇಡಬೇಕು. ಒಂದು ಡೇ ಟು ಡೇ ಮುಂಡೇನ್ ಆಕ್ಟಿವಿಟಿ, ಒಂದು ಡೇ ಟು ಡೇ ಆಕ್ಟಿವಿಟಿನ ಸನ್ ರೆಪ್ರೆಸೆಂಟ್ ಮಾಡುತ್ತೆ. ಅದು ಒಂದು ಸ್ವಲ್ಪ ಏನಾದ್ರು ವೀಕ್ ಪೊಸಿಷನ್ ಅಲ್ಲಿ ಇದ್ದಾಗ ಒಂದು ಸ್ವಲ್ಪ ಲೇಸಿನೆಸ್ ಅನ್ನ ಕಾಸ್ ಮಾಡ್ತಕ್ಕಂಥದ್ದು ವೀಕ್ಷಕರೇ. ಇನ್ನು ನಾನು ಇಲ್ಲಿ ಯಾಕೆ ಯಮಧರ್ಮರಾಜನ್ ಮಂತ್ರ ಕೊಟ್ಟೆ ಅಂದ್ರೆ, ಈಸ್ ಅ ವೆರಿ ಎಥಿಕಲ್ ಪರ್ಸನ್. ಅವರಷ್ಟು ವರ್ಕಾಲಿಕ್ ಪರ್ಸನ್ ಇನ್ಯಾರು ಇಲ್ಲ. ಟೈಮ್ ಕರೆಕ್ಟ್ ಆಗಿ ಏನಾಗಬೇಕು ಅದನ್ನ ಮಾಡ್ತಕ್ಕಂಥದ್ದು ಯಮಧರ್ಮರಾಜ. ಟೈಮ್ ಕರೆಕ್ಟ್ ಆಗಿ, ಟೈಮಿಂಗ್ ಪಕ್ಕಾ ಟೈಮಿಂಗ್. ಯಮಧರ್ಮರಾಜನ ಟೈಮಿಂಗ್ ಪಕ್ಕಾ. ನಾನು ಎಸ್ಪೆಷಲಿ ಇಲ್ಲಿ ಡೆತ್ ಅಂತ ನಾನು ಹೇಳ್ತಾ ಇಲ್ಲ, ನಾಟ್ ಡೆತ್ ಇಸ್ ಎ ನ್ಯಾಚುರಲ್ ಪ್ರೊಸೆಸ್. ಅದರ್ ದನ್ ಡೆತ್ ನಾನು ಇಲ್ಲಿ ಇನ್ನೊಂದು ವಿಚಾರ ಹೇಳ್ತಾ ಇದ್ದೀನಿ. ಒಬ್ಬ ವ್ಯಕ್ತಿಗೆ ಯಾವ ಟೈಮಲ್ಲಿ ಹೇಗೆ ನ್ಯಾಯ ಒದಗಿಸ್ಬೇಕು ಆ ಕೆಲಸ ಯಮಧರ್ಮರಾಜ ಮಾಡ್ತಾರೆ. ಅದೊಂದು ವಿಚಾರ. ಎರಡನೇ ವಿಚಾರ ಏನಪ್ಪಾ ಅಂದ್ರೆ, ಈ ಡಿಲೇ ಅಂತ ಕರಿತೀವಿ. ಬಹಳ ಜನ ಹೇಳ್ತಾರೆ, ಸರ್ ವರ್ಕ್ ಡಿಲೇ ಆಗ್ತಾ ಇದೆ, ಟೈಮಿಂಗ್ ಮಾಡಕ್ ಆಗ್ತಾ ಇಲ್ಲ, ಏನೋ ಅಡಚಣೆಗಳು ಬರುತ್ತೆ, ಆ ಟೈಮಿಗೆ ಹೇಗೋ ಸ್ಕಿಪ್ ಆಗುತ್ತೆ ಸರ್, ವರ್ಕ್ ಮಾಡಕ್ ಆಗ್ತಾ ಇಲ್ಲ. ಈಗ ನಾನು ಕೊಟ್ಟಿದ್ದೀನಲ್ಲ ಮಂತ್ರ, ಯಮಧರ್ಮರಾಜನ್ ಮಂತ್ರ, ಅದನ್ನ ಚಾಂಟ್ ಮಾಡಿ ಒಂದು 27 ಟೈಮ್ಸ್ ಅಥವಾ 54 ಟೈಮ್ಸ್ ಅಥವಾ 108 ಟೈಮ್ಸ್ ಬೆಳಗ್ಗೆ ಅಥವಾ ಸಾಯಂಕಾಲ ಅಥವಾ ಮಧ್ಯಾಹ್ನ ಅದನ್ನ ಚಾಂಟ್ ಮಾಡಿ. ಎಸ್ಪೆಷಲಿ ಬೆಳಗ್ಗೆ ಮತ್ತೆ ಸಾಯಂಕಾಲ ಮಂತ್ರಗಳನ್ನ ಮನಸ್ಸಲ್ಲಿ ಹೇಳ್ಕೊಂಡ್ರೆ ಬಹಳ ಎಫೆಕ್ಟಿವ್ ವೀಕ್ಷಕರೇ. ಅದನ್ನ ಹೇಳ್ಕೊಳ್ಳಿ, ಸೋಂಬೇರಿತನದಿಂದ ಆಚೆ ಬರ್ತೀರಾ. ಟೈಮ್ ಅನ್ನ ಯುಟಿಲೈಸ್ ಮಾಡ್ಕೊಳಕ್ ಹೆಲ್ಪ್ ಆಗ್ತಕ್ಕಂಥ ಮಂತ್ರಗಳಿದು. ಒಂದು ಟೈಮ್ ನ ಹೇಗೆ ಯುಟಿಲೈಸ್ ಮಾಡ್ಕೋಬಹುದು ಆ ಒಂದು ಜ್ಞಾನವನ್ನ, ಮಂತ್ರ ಅಂದ್ರೇನು ಮನಸ್ಸಿಗೆ ಮಾಡ್ತಕ್ಕಂಥ ತಂತ್ರ. ಈ ಒಂದು ಮಂತ್ರಗಳನ್ನ ಮಾಡಿದಾಗ ಏನಾಗುತ್ತೆ, ಈಗ ನಾನು ಸಜೆಸ್ಟ್ ಮಾಡಿದೆ ಒಂದು 3 ಮಂತ್ರಗಳು, ಆ ಮಂತ್ರಗಳನ್ನ ಜಪ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಅದು 1,00,000 ಚಾಂಟ್ ಏನಾರ ದಾಟ್ತು ಅಂದ್ರೆ ಸಿದ್ಧಿ ಕೊಡುತ್ತೆ. ಯಾವ ತರ ಸಿದ್ಧಿ ಕೊಡುತ್ತೆ? ಸಮಯವನ್ನ ಹಾಳು ಮಾಡದೆ, ವ್ಯರ್ಥ ಮಾಡದೆ, ಅದನ್ನ ದುರುಪಯೋಗ ಮಾಡದೆ, ಸಮಯವನ್ನ ನಾನು ಹೇಗೆ ಸಮಯವನ್ನ ಉಪಯೋಗಿಸ್ಕೋಬೇಕು, ಯುಟಿಲೈಸೇಷನ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್, ಪ್ರೋಕ್ರಾಸ್ಟಿನೇಷನ್ ನ ಕಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಆಲಸ್ಯವನ್ನ ಕಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ದಿನೇ ಮುಂದೂಡ್ತಕ್ಕಂಥ ಕೆಲಸ ಅದನ್ನ ಕಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಕ್ಕಂಥ ಮಂತ್ರಗಳು. ಸಿದ್ಧಿಯನ್ನ ಕೊಡುತ್ತೆ. ಸಿದ್ಧಿ ಅಂದ್ರೇನು? ಪ್ಲಾನಿಂಗ್. ತಲೆ ಜ್ಞಾನ ಬರಕ್ ಸ್ಟಾರ್ಟ್ ಆಗುತ್ತೆ, ನಾನು ಈ ಟೈಮ್ಗೆ ಇದ್ ಮಾಡ್ಬೇಕು. ಪುಷ್ ಮಾಡುತ್ತದು. ಆ ಸಪ್ತಚಕ್ರಗಳು ಇರ್ತಕ್ಕಂಥ ಆರ ಮಂತ್ರ ಹೇಳಿದಾಗ ಸಪ್ತಚಕ್ರಗಳು ಇರ್ತಕ್ಕಂಥ ಆರ ಎನರ್ಜಿ ಬೂಸ್ಟ್ ಆಗುತ್ತೆ. ಆ ಸಪ್ತಚಕ್ರಗಳು ಇರ್ತಕ್ಕಂಥ ಆರ ಪುಷ್ ಮಾಡುತ್ತೆ. ಈ ಟೈಮಿಗೆ ಹೇಳು, ಈ ಟೈಮಿಗೆ ಮಾಡು, ಈ ಟೈಮಿಗೆ ಇದು ಮಾಡು, ಅದು ಮಾಡು. ಆ ಒಂದು ಎನರ್ಜಿನ ಆಕ್ಟಿವೇಟ್ ಮಾಡಕ್ಕೆ ಈ ಒಂದು ಮಂತ್ರಗಳು ನ್ಯಾಚುರಲ್ ಆಗಿ ಇಂಟರ್ನಲ್ಲಿ ಪುಷ್ ಮಾಡುತ್ತದು. ನೀನ್ ಎದ್ದು ಈ ಟೈಮ್ಗೆ ಇದು ಮಾಡ್ಬೇಕಪ್ಪ. ಸ್ಟ್ರಕ್ಚರ್, ಡಿಸಿಪ್ಲಿನ್, ಫೋಕಸ್. ನಾನು ಲಾಸ್ಟಿಗೆ ಯಮಧರ್ಮರಾಜನ ಮಂತ್ರ ಹೇಳಿದೆ, ಯಮಗಾಯತ್ರಿ ಮಂತ್ರ. ಅದು ಎದಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ, ಸ್ಟ್ರಕ್ಚರ್, ಫೋಕಸ್, ಡಿಸಿಪ್ಲಿನ್ ಅಲಾಂಗ್ ವಿತ್ ಯುಟಿಲೈಸೇಷನ್ ಆಫ್ ಟೈಮ್. ಸಮಯನ ಬಳಸ್ಕೊಂಡು ಸ್ಟ್ರಕ್ಚರ್ ಅಲ್ಲಿ ಡಿಸಿಪ್ಲಿನ್ ಹಾಕಿ, ಸ್ಟ್ರಕ್ಚರ್ ಹಾಕಿ ಕೆಲಸವನ್ನ ಮಾಡ್ತಕ್ಕಂಥದ್ದು. ಟೈಮಿಗೆ ಅಕ್ಯುರೇಟ್ ಆಗಿ, ಕ್ಲೀನ್ ಆಗಿ, ಟೈಮನ್ನ ವೇಸ್ಟ್ ಮಾಡದೆ ಪರ್ಫೆಕ್ಟ್ ಆಗಿ ಮಾಡ್ತಕ್ಕಂಥದ್ದು. ಅದಕ್ಕೊಂದು ಬೆಲೆ ಸಿಗ್ತಕ್ಕಂಥದ್ದು, ಅದಕ್ಕೆ ರೆಕಗ್ನಿಷನ್ ಸಿಗ್ತಕ್ಕಂಥದ್ದು ಈ ಒಂದು ಕೆಲಸ ಈ ಮಂತ್ರಗಳು ಮಾಡುತ್ತೆ ಅಂತ ಹೇಳ್ತಾ, ಮುಂದಿನ ಎಪಿಸೋಡ್ ಅಲ್ಲಿ ಇದೇ ತರ ಮಂತ್ರಗಳ ಬಗ್ಗೆ ನಾನೊಂದಿಷ್ಟು ವಿಡಿಯೋಸ್ ಅನ್ನ ತರ್ತೀನಿ ಅಂತ ಹೇಳ್ತಾ, ಧನ್ಯವಾದಗಳು.